ಒಮ್ಮೆ ಕೈಲಾಸದಲ್ಲಿ ಶಿವ ಪಾರ್ವತಿ ನರ್ತನ ಮಾಡಬೇಕಾದ್ರೆ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ. ನಾರಾಯಣ ನಾರಾಯಣ, ಆಹಾಹಾ ಎಂಥ ಅಮೋಘ ನೃತ್ಯ! ವಿಷವನ್ನು ಕುಡಿದು ವಿಷಕಂಠನೆನಿಸಿಕೊಂಡ ಸರ್ವಶಕ್ತ ಜಗದೀಶ್ವರ ಸಕಲ ಜೀವ ಜಗತ್ತನ್ನು ತಾಯಿಯಂತೆ ಪೋಷಿಸುತ್ತಿರುವ ಜಗನ್ಮಾತೆ ಪಾರ್ವತಿಯರ ನೃತ್ಯವನ್ನು ವರ್ಣಿಸಲು ಪದಗಳೇ ಸಾಲದು. ಏನು ಹೇಳುತ್ತೀರಾ ಗಣೇಶ ಸುಬ್ರಹ್ಮಣ್ಯ? ಏಕೆ ಹೀಗೆ ನಿಂತಿರುವಿರಿ? ಹೋಗಿ ನಾರದರೆ ಆಳೋಣವೆಂದರೆ ಗೆಳೆಯರಿಲ್ಲ, ನಾನೇನು ಮಾಡಲಿ? ಇವನಿಗ ಯಾವಾಗಲೂ ತಿನ್ನುವುದು ಆಡುವುದು ಬಿಟ್ಟರೆ ಬೇರೆ ಏನು ಗೊತ್ತು ನಾರದರೆ? ಶುದ್ಧ ಸೋಮಾರಿ. ಯಾರು ಸೋಮಾರಿ? ನೀನು 3 ಹೊತ್ತು ನಿನ್ನ ನವಿಲಿನ ಮೇಲೆ ಕುಳಿತು ಅಲೆಮಾರಿ ಅಂತ ಅಲೆದಾಡುವುದನ್ನು ಬಿಟ್ಟರೆ ಬೇರೇನು ಗೊತ್ತು ನಿನಗೆ? ಪಾಪ, ಅದಕ್ಕೆ ಪುಕ್ಕ ಕೆರೆದುಕೊಳ್ಳಲು ಸಮಯ ಕೊಡದೆ ಊರಿ ಅಂತ ಅದರ ಬೆನ್ನ ಮೇಲೆ ಕುಳಿತುಕೊಳ್ಳುವ ನೀನು ಶುದ್ಧ ಸೋಮಾರಿ. ಓಹೋ, ನಾನು ಕ್ರೂರಿ, ನೀನು ಮಹಾ ಕರುಣೆಯೋ? ನಾರದರೆ ಅವನಿಗೂ ಅವನ ವಾಹನಕ್ಕೂ ಅಜಗರಾಂತದ, ಅವನ ಹೊಟ್ಟೆಯೋ ಮಹಾ ಗುಡಾಣ. ಹಾವನ್ನು ಸೊಂಟದ ದಾರ ಮಾಡಿಕೊಂಡು ಕೀಲಿಯ ಮೇಲೆ ಕುಳಿತು ಓಡಾಡುವ ಇವನು ಶುದ್ಧ ಸೋಮಾರಿ. ನನಗೆ ಹೇಳಲು ಬರುತ್ತಾನೆ. ನನ್ನನ್ನೇ ಅಣಕಿಸುವೆಯ? ಮಾಡುತ್ತೀನಿ ನಿನಗೆ. ಏನು ಮಾಡುವೆ? ಗಣೇಶ ಸುಬ್ರಹ್ಮಣ್ಯ. ನಾರಾಯಣ ನಾರಾಯಣ, ಇದೇನಿದು? ನೀವು ಕೂಡ ಹೀಗೆ ನರಮನುಷ್ಯರಂತೆ ಕಿತ್ತಾಡುವುದೇ? ಮತ್ತೇನು ನಾರದರೆ? ಅವನು ನನ್ನನ್ನು ಸೋಮಾರಿ ಎನ್ನುತ್ತಾನೆ. ನಾನು ಬುದ್ಧಿವಂತನಲ್ಲವೇ ನಾರದರೆ? ನೀನಲ್ಲ, ನಾನು ಬುದ್ಧಿವಂತ, ನೀನು ಶತಮೂರ್ಖ. ಶಾಂತಿ ಶಾಂತಿ. ಗಜಾನನ, ನೋಡಿ, ನಿಮ್ಮಿಬ್ಬರಲ್ಲಿ ಯಾರು ಮಹಾಬುದ್ಧಿವಂತರೆಂದು ತಿಳಿಯಬೇಕಾದರೆ ನಾನು ನಿಮಗೊಂದು ಪಂದ್ಯವನ್ನಿಡುತ್ತೇನೆ. ಅದರಲ್ಲಿ ಯಾರು ಗೆಲ್ಲುತ್ತಾರೋ ಅವರೇ ಬುದ್ಧಿವಂತರು. ಪಂದ್ಯವೇನೆಂದು ಹೇಳಿ ನಾರದರೆ? ನಿಮ್ಮಿಬ್ಬರಲ್ಲಿ ಯಾರು ಮೊದಲು 3 ಲೋಕಗಳನ್ನು ಪ್ರದಕ್ಷಿಣೆ ಹಾಕಿ ಮತ್ತೆ ಕೈಲಾಸಕ್ಕೆ ಬರುತ್ತಾರೋ ಅವರೇ ಬುದ್ಧಿವಂತರು. ಅಗ್ರಜ, ನಾರದರು ಹೇಳಿದ್ದು ಮಾತು ಕೇಳಿದೆಯಾ? ನಾನೇ ಇದ್ರಲ್ಲಿ ವಿಜಯಶಾಲಿ ಆಗೋದು. ಮಗು ಸುಬ್ರಹ್ಮಣ್ಯ, ಅಷ್ಟೊಂದು ನಿಖರವಾಗಿ ಹೇಗೆ ಹೇಳುವೆ? ತಾಯಿ, ನನ್ನ ಶಕ್ತಿ ಬಗ್ಗೆ ನಿಮಗೆ ಗೊತ್ತಿಲ್ಲವೇ? ಬಾಲಕನಿರುವಾಗಲೇ ತಾರಕಾಸುರನನ್ನು ಸಂಹಾರ ಮಾಡಿದ್ದೆ. 6 ಪರ್ವತಗಳ ಹೊಡೆಯನಾದ ನಂಗೆ ವಿಶ್ವ ಪ್ರದಕ್ಷಿಣೆ ಯಾವ ಲೆಕ್ಕ? ಬಲೆ ಮಗನೇ, ಜಯಶಾಲಿಯಾಗು. ಮಗನೇ ಗಣೇಶ, ಈ ಪಂದ್ಯದಲ್ಲಿ ನೀನೇ ವಿಜಯಶಾಲಿ ಆಗುತ್ತೆ ಎಂದು ಈ ಮಾತೃ ಹೃದಯ ಹೇಳುತ್ತಿದೆ. ಹೋಗಿ ಬಾ ಕಂದ, ಜಯಶಾಲಿ ಆಗು. ನಮಃ ಶಿವಾಯ. ಮಾತೃದೈವೋ ಭವ, ಪಿತೃದೈವೋ ಭವ. ನಾರಾಯಣ ನಾರಾಯಣ, ಇದೇನು ಗಣೇಶ, ಇನ್ನೂ ಇಲ್ಲೇ ಇರುವೆ? ಪಂದ್ಯ ಎಂದು ಹೇಳಿದ ತಕ್ಷಣವೇ ಸುಬ್ರಹ್ಮಣ್ಯ ತಂದೆ ತಾಯಿಗೂ ನಮಸ್ಕರಿಸದೆ ಹೇಗೆ ಹೋದ? ಹೀಗಿರುವಾಗ ನೀನಿನ್ನೂ ಇಲ್ಲೇ ಇದ್ದರೆ ಹೇಗೆ? ಮಾತೃದೈವೋ ಭವ, ಪಿತೃದೈವೋ ಭವ. 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 ಮಾತೃದೈವೋ ಭವ,
ನಿಮ್ಮ ಬಳಿ ನಿಂತಿದ್ದೇನೆ. ನಾರಾಯಣ ನಾರಾಯಣ, ಕೇಳಿದ್ಯಾ ಸುಬ್ರಹ್ಮಣ್ಯ? ನಮ್ಮ ಕಣ್ಣ ಮುಂದೆ ಇದ್ದು ಅದಾವ ಸಂದರ್ಭದಲ್ಲಿ ವಿಶ್ವವನ್ನೇ ಸುತ್ತಿ ಬಂದ ಈ ಗಣೇಶ. ಹೌದೌದು, ಮೊದಲು ವಿಶ್ವವನ್ನು ಸುತ್ತಿ ಬಂದಿದ್ದು ನಾನೇ. ಇವನಿಗೆ ವಿಶ್ವವನ್ನು ಸುತ್ತಿ ಬಂದ ಮಗು ಗಣೇಶ. ನಾರದರ ಸಂದೇಹಕ್ಕೆ ಬೇಗ ಉತ್ತರಿಸು. ಮಗನೇ ಗಣೇಶ, ನೀನು ಯಾವ ಉತ್ತರ ನೀಡುತ್ತೀಯೋ ಎಂಬ ಕುತೂಹಲ ನನಗೂ ಇದೆ. ಹೇಳುವಂತವನಾಗು. ತಂದೆಯೇ, ಜಗದೊಡೆಯಲಾದ ನಿಮಗೆ ಗೊತ್ತಿಲ್ಲದೇನಿದೆ? ಆದರೂ ಹೇಳುತ್ತೇನೆ. ಕೋಟಿ ನದಿಗಳಲ್ಲಿ ಮುಳುಗಿ ಎದ್ದು ಬಂದರೂ ಸಿಗದ ಫಲ, ಭೂಲೋಕವನ್ನು ಸುತ್ತಿದರೂ ಸಿಗದ ಫಲ, ವೇದ ಕೋಶಗಳನ್ನು ಓದಿ ಪಂಡಿತನೆನಿಸಿಕೊಂಡರೂ ಸಿಗದ ಫಲಗಳಿಗಿಂತ ಶ್ರೇಷ್ಠವಾದದ್ದು ತಂದೆ ತಾಯರನ್ನು ಸುತ್ತಿ ಅವರಿಂದ ಪಡೆದುಕೊಳ್ಳುವ ಆಶೀರ್ವಾದದ ಫಲ. ಬಲೆ ಮಗನೇ ಬಲೆ. ವಿಶ್ವವನ್ನೇ ಸುತ್ತಿ ಬಂದಷ್ಟು ಸಮಾನವಾದದ್ದು. ಸೃಷ್ಟಿ ರಹಸ್ಯಗಳನ್ನು ಚೆನ್ನಾಗಿ ಗ್ರಹಿಸಿದ್ಯ ಮಗನೇ. ಗಣೇಶ, ನಿನ್ನ ಬುದ್ಧಿ ಚಾತುರ್ಯತೆಯಿಂದ ಈ ಪರೀಕ್ಷೆಯನ್ನು ಗೆದ್ದಿದ್ಯಾ. ಸುಬ್ರಹ್ಮಣ್ಯ, ಈಗಲಾದರೂ ಗಣೇಶನನ್ನು ಬುದ್ಧಿವಂತನೆಂದು ಒಪ್ಪಿಕೊಳ್ಳುವೆಯಾ? ಹೌದು ನಾರದರೆ, ಅಹಂಕಾರದಿಂದ ವರ್ತಿಸಿದ್ದಕ್ಕೆ ನನ್ನನ್ನು ಕ್ಷಮಿಸಿ. ಈ ಕ್ಷಣದಿಂದ ಈ ಕುಮಾರನಿಗೆ ನೀನೇ ಗುರು. ವಿಘ್ನ ವಿನಾಯಕ ವಿಘ್ನೇಶ್ವರ ಎಂಬುದರ ಜೊತೆಗೆ ಕುಮಾರ ಗುರು ಎಂಬ ಹೆಸರನ್ನು ಸೇರಿಸಿಕೊಂಡು ಜಗತ್ ಪ್ರಸಿದ್ಧಿಯಾಗು. ಶುಭಮಸ್ತು.